ದುದವರಿಗೆ ಗರ್ಭ ಜನನದ ನೆಲೆಯ ಕಾಲಕ್ಕೆ ಸತಿಯ ರುದರದೊಳಿಳಿದುದೊಂದೊಂದವಯವದ ಸೀಳು ಎರಡು ಸಮವಾಗಿ ಸತಿಯರ ಉದರದೊಳು ಇಳಿದುದು ಒಂದೊಂದವಯವದ ಸೀಳು ಎರಡು ಸಮವಾಗಿ ಬಳಿಕ ಕಂಡವರು ಇದನ್ನು ಬಳಿಕ ಕಂಡವರು ಅಕಟ ದುಷ್ಕೃತ ಫಲವೇ ಸುಡಲಿವನ ನೆನುತ ಬಿಸುಟರು ಹೊಳಲ ಹೊರಬಾಗೆಯಲಿ ನಡುವಿರುಳು ಅರಸ ಕೇಳೆಂದ. ಗರ್ಭ ಬೆಳೀತು, ಕಾಲಕ್ಕೆ ಸರಿಯಾಗಿ ಇಬ್ರು ಜನನಾಗಿದ್ದಾರೆ. ಮಧ್ಯರಾತ್ರಿ ಹೊತ್ತಿಗೆ ಸರಿಯಾಗಿ ಹುಟ್ಟಿದ್ರು. ಹೇಗೆ ಹುಟ್ಟಿದೆ ಅಂತಂದ್ರೆ ಒಂದ್ ಕೈ ಒಂದ್ ಮಗುನಲ್ಲಿ ಇವರು ಹಣ್ಣನ್ನ ಹಂಚಿಕೊಂಡು ತಿಂದು ಗರ್ಭವಾದ್ದರಿಂದ ಆ ಗರ್ಭದಲ್ಲೂ ಕೂಡ ಹಾಗೆ ಆಯ್ತು. ಎಡಗೈ ಒಂದ್ ಕಡೆ ಒಂದ್ ಅರ್ಧದಲ್ಲಿ, ಬಲಗೈ ಒಂದ್ ಕಡೆ ಅರ್ಧದಲ್ಲಿ, ಹಾಗೆ ಒಂದ್ ಕಣ್ಣು ಎಡಗಣ್ಣು ಬಲಗಣ್ಣು, ಹೀಗೆ ಯಾವ ರೀತಿ ಹಣ್ಣನ್ನು ಹಂಚಿಕೊಂಡಿದ್ರೋ ಆ ಎಲ್ಲ ಅವಯವಗಳು ಸೀಳಾಗಿ ಈ ಕಡೆ ಒಂದು ಆ ಕಡೆ ಒಂದು. ಇಬ್ರು ಆನಂದ ಪಡ್ತಾ ಎಲ್ಲಿ ನಮ್ಮ ಮಗು ತೋರಿಸು ಅಂತ ಕೇಳಿದ್ರು ದಾಸಿಯರ ಹತ್ರ. ಅವರು ಬಹಳ ಚೆನ್ನಾಗಿದೆ, ಉಸಿರಾಡ್ತಾ ಇದೆ, ಆದ್ರೆ ಒಕ್ಕಣ್ಣ ಒಂದೇ ಕಾಲು. ಅದ್ ನೋಡಿದ್ರು ಅವರು ಇಬ್ರು ಬಹು ಸಂಕಟವಾಗಿಬಿಡ್ತು, ಎದೆ ಬಡ್ಕೊಂಡ್ಬಿಟ್ರು. ಅಯ್ಯೋ ಹಾಳಾದ ಫಲವೇ, ಮಹಾನುಭಾವರು ಬ್ರಹ್ಮಜ್ಞಾನಿಗಳು ಕೊಟ್ರು ನಮ್ಮ ಹಣೆ ಬರ, ನಮ್ಮ ಅದೃಷ್ಟ ಇಂಥದ್ದು, ಇನ್ನು ನೋಡೋಕ್ಕಾಗೋಲ್ಲ ಅಂತ ದಾಸಿಯರನ್ನು ಕರೆದು ಮುಂಚೆ ತಗೊಂಡೋಗಿ ಊರು ಹೊರಗೆ ಹಾಕಿ ಬಂದ್ಬಿಡಿ. ದಾಸಿಯರು ಅದೇ ಪ್ರಕಾರ ಆ ಎರಡು ಸೀಳನ್ನು ಊರು ಹೊರಗೆ ಹಾಕಿದ್ರು. ಹಾಕಿದಾಗ ಅಕಸ್ಮಾತ್ತಾಗಿ ಇಲ್ಲೊಂದು ಆಕಸ್ಮಿಕ, ನಡುವಿರುಳು ಜರೆಯೆಂಬರಕ್ಕಸಿ ಅಡಗನರ ಸುತ ಬಂದು ಕಂಡಳು, ಮಿಡುಕು ಬೀಸೀಳೆರಡುವನು ಕಂಡಳು, ಹೊರಹೊಳಲ ಬಾಹೆಯಲಿ ತುಡುಕಿದಳು, ಈ ಸೀಳೆರಡುವನು ತುಡುಕಿದಳು, ಸೀಳ್ದೇಕೆ ತಿನ್ನದೆ ಮಡಗಿದರೋ ಕೌತುಕವು ಅದೇ ನೀ ಎಡಬಲ ನಿರೆಂದು ಅಸುರದಿಟ್ಟಿಸಿ ನೋಡಿದಳು ಶಿಶುವ. ಅಕಸ್ಮಾತ್ತಾಗಿ ಎಷ್ಟು ಹೋಗಿದ್ದಾರೆ, ಎರಡು ಸೀಳಿನಲ್ಲೂ ಉಸಿರು ಆಡ್ತಾ ಇದೆ. ಜರೆ ಎಂಬತಕ್ಕಂಥ ಒಬ್ಬ ರಾಕ್ಷಸಿ ಮಾಂಸ ಹುಡ್ಕೊಂಡು ಬಂದ್ಲು, ಬಹಳ ಹಸಿವಾಗಿತ್ತು, ಬಂದ್ಲು, ನೋಡ್ತಾ ಇದ್ದಾಳೆ, ಎರಡರಲ್ಲೂ ಜೀವ ಇದೆ. ಅವಳು ನೋಡಿ ಯಾರಪ್ಪ ಇವರು ಇದನ್ನ ತಿನ್ಬೇಕು ಅಂತ ಹೇಳಿ ಸಿಗಿದ್ಬಿಟ್ಟು ತಿನ್ನದೆ ಹೋಗ್ಬಿಟ್ಟಿದಾರಲ್ಲ ಅಂತ ಅವಳು ಆಶ್ಚರ್ಯ ಪಡ್ತಾ ಇದು ಎಡ ಇದು ಬಲ ಅಂತ ಎರಡನ್ನು ತಗೊಂಡೋಳು ಎರಡನ್ನು ನೋಡ್ಕೊಳ್ತಾ ಇದ್ದಾಳೆ. ನೋಡ್ಕೊಳ್ತಾ ಯಾರೋ ತಿಂದೇನೆ ಸೀಳ್ ಹಾಕಿ ಹೋಗ್ಬಿಟ್ಟಿದಾರಲ್ಲ, ಶಿಶುವನಾರೋ ಸೀಳ್ದು ತಿನ್ನದೆ ಬಿಸುಟು ಹೋದರೆನುತ್ತ ಜರೆ ಸಂಧಿಸಿದಳು. ಆಕಸ್ಮಿಕದ ಸೀಳೆರಡನು ವಿನೋದದನಿ ಬಲ ಅಂತ ಎರಡನ್ನು ಕೈಯಲ್ಲಿ ಇಟ್ಕೊಂಡೋಳು ಯಾರೋ ತಿಂದೇನೆ ಸೀಳಿ ಹಾಕ್ಬಿಟ್ಟಿದಾರಲ್ಲ, ಇದು ಮುಂಚೆ ಹೀಗಿದ್ದಿರ್ಬೋದೇ ಅಂತ ಆ ಎರಡನ್ನು ಅಕಸ್ಮಾತ್ ಆಗಿ ಜೋಡಿಸಿದವಳು. ಏನ್ ಹೇಳೋ ಜನಮೇಜಯ, ಪಸರಿಸಿದುದಸು ಮೇಘರವ ಘೂರ್ಮಿಸುವ ಒಲ್ಚೀರಿದನು, ಗಿರಿಗಳ ಬೆಸುಗ ಬಿಡ ನಡುವಿರುಳು ಕೋಲಾಹಲಿಸಿತಾರಭಸ. ಅಕಸ್ಮಾತ್ತಾಗಿ ಸೇರಿಸಿದ್ಲು, ಎರಡು ಕೂಡ್ಕೊಂಡ್ಬಿಡ್ತು, ಉಸಿರು ಜೋರಾಯ್ತು. ಒಂದ್ಸಲ ಮಗು ಅಳಬೇಕಲ್ಲ, ಹುಟ್ಟಿದ ಮಗು ಅಳುವಂತೇನೆ ಅಳೋಕ್ ಪ್ರಾರಂಭ ಮಾಡೋಣ. ಆ ಧ್ವನಿ ಗುಡುಗಿನ ಧ್ವನಿ, ಸಿಡಿಲಿನ ಧ್ವನಿ ಆಗಾಗ್ಬಿಡ್ತಂತೆ. ಆ ಗಿರಿವಿರಾಜ ಪಟ್ಟಣದವರಿಗೆಲ್ಲ ಗಾಬರಿ ಆಗ್ಬಿಡ್ತಂತೆ. ಆ ಅಳುವಿನ ಧ್ವನಿ ತಾಗಿಬಿಟ್ಟು ಗುಡ್ಡ ಬಿರಿದು ಹೋಗ್ಬಿಡ್ತು, ಪರ್ವತ ಬಿರಿದು ಹೋಗ್ಬಿಡ್ತಂತೆ. ಈ ಮಗು ಅಳ್ತಾ ಇದೆ, ಮೋಡ ಇಲ್ಲ, ಗುಡುಗು ಶಬ್ದ ಕೇಳ್ತಾ ಇದೆಯಲ್ಲ ಅಂತ ಮಧ್ಯರಾತ್ರಿಯ ಕಾಲ ಊರವರಿಗೆಲ್ಲ ಗಾಬರಿ. ಇದೇನು ಅಂತ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಊರ ಹೊರವಳೆಯದಲ್ಲಿ ಇದೇನು ಮಹಾರಭಸವು, ಇರುಳು ಇದೇನು ಮಹಾರಭಸವೆನುತ
ಹರಿದುದು ಪೌರಜನ ಝೋಂಪಿಸುವ ಕೈದೀವಿಗೆಯ ಬೆಳಗಿನಲಿ ಆರಿವಳು ತಾನೆನುತ ಆರಿವಳು ತಾನೆನುತ ಕಂಡುದು ದೂರದಲ್ಲಿ ದಾನವಿಯನು ಅವಳ ಘನೋರುಗಳ ಸೋಗಿಲಲಿ ಕೈದೊಟ್ಟಿಲ ಕುಮಾರಕನ ಕಂಡುದು ಗಾಬರಿ ಆಗ್ಬಿಡ್ತು. ಊರೊಳಗೇನೋ ಆಗಿದೆ, ಏನು ಹುಡುಗಿನ ಶಬ್ದ ಕೇಳ್ತಾ ಇದೆ, ಓಡ ಇಲ್ಲ. ಅದರಲ್ಲೇ ಧೈರ್ಯಶಾಲಿಗಳಾಗಿರ್ತಕ್ಕವರು ನೋಡೇ ಬಿಡೋಣ ಅಂತ ದಂದಿ ಹಚ್ಕೊಂಡು ದಂದಿ ಬೆಳಕಿನಲ್ಲಿ ಹೋಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ಏನಾಗಿದೆ, ಆ ಮಗು ಅಳ್ತಾ ಇದೆ. ಆ ಮಗುನ ಸಮಾಧಾನ ಪಡಿಸ್ಬೇಕು ಆ ರಾಕ್ಷಸಿ. ಅದಕ್ಕೆ ಯಾರದ್ದೋ ಮಗು ಸೇರಿಸ್ಬಿಟ್ಟಿದ್ದಾಳೆ, ಅಳ್ತಾ ಇದೆ. ಆಗ ತೊಡೆ ಮೇಲೆ ಮಲಗಿಸ್ಕೊಂಡು ಮಕ್ಕಳನ್ನ ತೊಟ್ಲಲ್ಲಿ ತೂಗೋ ಹಾಗೇನೆ ಆ ತೊಡೆನೇ ತೂಗ್ತಾ, ಕಂದಯ್ಯ ಯಾ ಕಳುವೆ ಎಲೆ ಮಗನೇ ಬೇಕಾದ್ದು ನಿನಗಿದೆ, ನಾ ಕೆಮ್ಮೆ ಕರೆದ ನೊರಾಲು ಸಕ್ಕಾರೆ ನೀ ಕೇಳಿದಾಗ ನಾ ಕೊಡುವೇನು ಅಂತ ಜೋಗಳ ಹಾಡ್ತಾ ಅದು ತೊಟ್ಲಿನಂತೇನೆ ತೊಡೆ ಆಡಿಸ್ತಾ ಇದ್ದಾಳೆ. ಆ ಮಗು ಸಮಾಧಾನ, ಬರೀ ಆಡಿಸಿದ್ರೆ ಸಮಾಧಾನ ಆಗುತ್ತೆ. ನಾ ಕೆಮ್ಮೆ ಕರೆದ ಹಾಲೆಲ್ಲಿದೆ, ಇವಳತ್ರ ಹಾಲಿಲ್ಲ ಒಂದಿಲ್ಲ, ಸರಿ ಕೊಡ್ತೇನೆ ಅಂತ ಇದ್ದಾಗ ಆ ಮಗು ಅಳೋದು ನಿಲ್ಲಿಸ್ಲಿಲ್ಲ. ಇವ್ರು ದಂಡಿ ಹಿಡ್ಕೊಂಡು ಬಂದ್ರು, ನೋಡಿದ್ರು ಮಹಾರಾಕ್ಷಸಿ, ಒಬ್ಬೊಬ್ಬೋ ರಾಕ್ಷಸಿ ತೊಡೆ ಮೇಲೆ ಒಂದು ಮಗು ಅದು ಅಳ್ತಾ ಇದೆ. ಊರವರಿಗೆಲ್ಲ ಗಾಬರಿ ಆಯ್ತು. ನಿಂದು ದಂದಿಯದಲ್ಲಿ ರಕ್ಕಸಿಯಂದು ಭಯದಲ್ಲಿ ನಿಂದು ದಂದಿಯದಲ್ಲಿ ಬಳಿಕ ಕರುಣದಲೆಂದಳವಳು ಅಂಜದಿರಿ ಹೋಗೋ ಎನ್ನುತ್ತ ಕೈದೆಗಹಿ ಇಂದಿವನು ಮಗನೆನಗೆ ಇಂದಿವನು ಮಗನೆನಗೆ ಭೂಪತಿ ಬಂದನಾದರೆ ಕೊಡುವೆನೀತನನು ಇಂದಿವನು ಮಗನೆನಗೆ ಭೂಪತಿ ಬಂದನಾದರೆ ಕೊಡುವೆನೀತನನೆಂದರೆ ಆ ಕ್ಷಣ ಕೇಳಿ ಹರಿತಂದನು ಮಹೀಪಾಲ. ರಾಕ್ಷಸಿ ಅಂತ ಹೆದರ್ಕೊಂಡು ಇವಳಿಗೆ ಆ ಮಗು ಅಳ್ತಾ ಇದೆ. ಮಗು ಮೇಲೆ ಪ್ರೀತಿನೂ ಬಂದ್ಬಿಡ್ತು. ಸರಿ ಪಾಪ ಅಳುತ್ತಲ್ಲ, ಇವನ ಅಪ್ಪನಿಗೆ ಒಪ್ಪಿಸ್ಬಿಡೋಣ, ರಾಜನ ಮಗ ಅಂತ ಗೊತ್ತಾಗ್ಬಿಡ್ತು ಅವಳಿಗೆ. ರಾಜನಿಗೆ ಒಪ್ಪಿಸ್ಬಿಡೋಣ ಅಂದ್ರೆ ಪಾಪ ಎಲ್ಲ ಹೆದರ್ಕೊಂಡು ಹೋಗ್ತಾ ಇದ್ದಾರೆ. ರಾಜ ಎಲ್ಲಿದಾನೋ, ಮಧ್ಯರಾತ್ರಿ ಕಾಲ ಅಂತ ಕೈಯಿಂದ ಹೆದರಬೇಡಿ ಅಂತ ತೋರಿಸ್ಬಿಟ್ಟು ನಿಮ್ಮನ್ನೇನು ಮಾಡಲ್ಲ ಬನ್ನಿ ಅಂತಂದಾಗ ಧೈರ್ಯಶಾಲಿಗಳು ಏನು ಮಾಡಲ್ಲ ಕಣ, ನೋಡೇ ಬಿಡೋಣ ಅಂತ ಬಂದ್ರು. ಬಂದಾಗ ಅವಳು ಹೇಳಿದ್ಲು, ಹೋಗ್ರಿ ನಿಮ್ಮ ಮಹಾರಾಜನ ಕರ್ಕೊಂಬರ್ರಿ, ಇದು ಮಹಾರಾಜನ ಮಗು, ಮಹಾರಾಜನಿಗೆ ಕೊಟ್ಟು ಹೋಗ್ತೇನೆ ನಾನು, ನೀವು ಹೆದರಬೇಡಿ ಅಂತ ಹೇಳಿ ಅವ್ರಿಗೆ ಹೇಳೋಣ. ಆಗ ಅವ್ರು ಹೋಗ್ಬಿಟ್ಟು ಮಹಾರಾಜನಿಗೆ ಹೇಳಿದರು, ಮಹಾಸ್ವಾಮಿ ನಿಮ್ಮ ಮಗನಂತೆ ಯಾವಳೋ ಒಂದು ರಾಕ್ಷಸಿ ಎತ್ಕೊಂಡ್ಬಿಟ್ಟಿದ್ದಾಳೆ ಅಂತ ನೋಡ. ಆಗ ಬೃಹದ್ರಥ ಮಹಾರಾಜ ಬಂದ. ಅರಸಕೋ ನಿನ್ನವನನು ಅರಸಕೋ ನಿನ್ನವನನು ಈ ಮುನಿವರ ಕುಮಾರನನು ಎನ್ನ ಹೆಸರಲ್ಲಿ ಕರೆವುದು ಅರಸ. ಈ ಮುನಿವರ ಕುಮಾರನನು ಎನ್ನ ಹೆಸರಲ್ಲಿ ಕರೆವುದು ಈತನ ಶೀಲ ಬೆಚ್ಚವಳಾನು ಬೆದರದಿರು ಜರೆಯನಿಪುರಭಿಧಾನವೆನ್ನದು ವರಜರಾಸಂಧಕನಿವನು ವರಜರಾಸಂಧಕನಿವನು ಸುರನರರೊಳಗೆ ಬಲುಗೈಯನಗನು ಎಂದಿತ್ತಳರ್ಭಕನ. ಮಹಾರಾಜ, ನಿನ್ನ ಮಗ ಮುನಿಗಳು ಕೊಟ್ಟು ಹುಟ್ಟಿರ್ತಕ್ಕಂಥ ಮಗ ಯಾರೋ ಸೀಳಿ ಹಾಕ್ಬಿಟ್ಟಿದ್ರು, ಉದ್ದೇಶಪೂರ್ವಕವಾಗಿ ಜೋಡಿಸಿದ್ದೀನಿ. ನಾನು ಜರ ಎಂಬತಕ್ಕ ರಾಕ್ಷಸಿ ಆದರೂ ಕೂಡ ಬ್ರಹ್ಮನಿಂದ ವರವನ್ನು ಪಡೆದುಬಿಟ್ಟು ನಿನ್ನ ಮನೆ ಒಳಗೆ ನಾನು ಗೃಹದೇವಿಯಾಗಿ ನಾನು ಇದ್ದೆ. ನನಗೆ ನೀವು ಸತ್ಕಾರ ಮಾಡಿದ್ದೀರಿ, ಗೃಹದೇವೀತಿ ನಿನ್ನಿಂದ ಪೂಜೆಯನ್ನ ನಾವು ಪಡ್ಕೊಂಡಿದ್ದೇನೆ, ನೀವು ಪೂಜೆ ಮಾಡಿದ್ದೀರಿ. ಅದರಿಂದ ನಾನು ಸರಿ ಈ ಮಗುನ ನಾನು ತಿಂದೇನೆ, ನಿನಗೆ ಒಪ್ಪಿಸ್ತಾ ಇದ್ದೇನೆ. ಸಾಮಾನ್ಯನಲ್ಲ, ಸೂರ ನರರಲ್ಲಿ